ಭಾರತದ ಕ್ಷೇತ್ರಫಲ ವಿಶ್ವದ ಒಟ್ಟಾರೆ ಕ್ಷೇತ್ರವನ್ನು ಹೋಲಿಸಿದರೆ ಎಷ್ಟಿದೆ? ಅಂದರೆ ಭಾರತದ ವಿಸ್ತೀರ್ಣ ವಿಶ್ವದ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ. ಸರಿ ಉತ್ತರ 2.4%. ಭಾರತದ ವಿಸ್ತೀರ್ಣ ಎಷ್ಟಿದೆ ಹಾಗಾದ್ರೆ ಕೇಳಿದ್ರೆ, ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಇದೆ ಭಾರತದ ವಿಸ್ತೀರ್ಣ. ಸೊ ಪ್ರಪಂಚದ ದೇಶಗಳನ್ನು ನೋಡ್ತಾ ಹೋದರೆ ಪ್ರಪಂಚದ ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ದೇಶ ಭಾರತ. ಏಳನೇ ಅತಿ ದೊಡ್ಡ ದೇಶವಾಗಿದೆ ಭಾರತ. 32,87,263 ಚದರ ಕಿಲೋಮೀಟರ್ ಇದೆ. ಪ್ರಪಂಚದ ವಿಸ್ತೀರ್ಣವನ್ನು ನೋಡ್ತಾ ಹೋದ್ರೆ 2.4% ಅಷ್ಟು ವಿಸ್ತೀರ್ಣ ಭಾರತದಲ್ಲಿದೆ. ಭಾರತದ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದೆ? ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಉದ್ದವಾದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ? ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವೆಶ್ಚನ್ ಇದು. ತುಂಬಾ ಸರಿ ಕೇಳಿದ್ದಾರೆ ಇದನ್ನ ರಿಪೀಟೆಡ್ಲಿ. ಸೊ ಸರಿಯಾದ ಉತ್ತರ ಬಾಂಗ್ಲಾದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಬಾಂಗ್ಲಾದೇಶದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿ ಹಂಚಿಕೊಂಡಿದೆ ಅಂತ ಕೇಳಿದ್ರೆ 4,096 ಕಿಲೋಮೀಟರ್ ಗಡಿಯನ್ನು ಭಾರತ ಹಂಚಿಕೊಂಡಿದೆ. ಭಾರತ ಒಂದು ದೇಶದೊಂದಿಗೆ ಹಂಚಿಕೊಂಡಿರುವಂತಹ ಅತ್ಯಂತ ಉದ್ದವಾದ ಗಡಿ ರೇಖೆಯಾಗಿದೆ ಇದು. ಕೆಳಗಿನ ಯಾವ ಪ್ರದೇಶ ಭಾರತದಲ್ಲಿ ಅತ್ಯಂತ ಶೀತವಾದ ಸ್ಥಳವಾಗಿದೆ? ಅತ್ಯಂತ ಕೋಲ್ಡ್ ಆಗಿರುವಂತಹ ಪ್ಲೇಸ್ ಆಗಿದೆ. ಸರಿಯಾದ ಉತ್ತರ ದ್ರಾಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ದ್ರಾಸ್ ಲೇಕ್ ಇದೆಯಲ್ಲ, ದ್ರಾಸ್ ಸರೋವರ ಭಾರತದ ಅತ್ಯಂತ ಶೀತವಾದ ಸರೋವರ ಅಂತೇಳಿ ಕರೆಸ್ಕೊಂಡಿದೆ. ಇದು ಕರೀಂನಗರ ಜಿಲ್ಲೆಯಲ್ಲಿರುವಂಥದ್ದು. ಕರೀಂನಗರ ಜಿಲ್ಲೆಯಲ್ಲಿದೆ. ಇದನ್ನ ಲಡಾಖ್ನ ಪ್ರವೇಶ ದ್ವಾರ ಅಂತ ಕೂಡ ಕರೀತಾರೆ. ಲಡಾಖ್ನ ಪ್ರವೇಶ ದ್ವಾರ ಅಂತೇಳಿ ಕರೀತಾರೆ. ಲಡಾಖ್ನ ಪ್ರವೇಶ ದ್ವಾರ ಅಂತೇಳಿ ಕರೀತಾರೆ. ಪ್ರಪಂಚದ ಅತ್ಯಂತ ಶೀತದ ಪ್ರದೇಶವನ್ನ ಪಟ್ಟಿ ಮಾಡಿದ್ರೆ ಭಾರತದ ಈ ಒಂದು ದ್ರಾಸ್ ಲೇಕ್ ಇದೆಯಲ್ಲ, ಇದು 2ನೇ ಸ್ಥಾನದಲ್ಲಿದೆ. ಭಾರತವು ಏಷ್ಯಾದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂತಹ ದೇಶಗಳು ಯಾವುವು ಕೇಳಿದ್ರೆ ಭಾರತ, ಪಾಕಿಸ್ತಾನ್, ಚೀನಾ, ಅಫ್ಘಾನಿಸ್ತಾನ್, ಹಾಗೇನೆ ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಹಾಗೂ ಭಾರತದ ಎಲ್ಲ ನೆರೆ ರಾಷ್ಟ್ರಗಳು, ಈ ನೇಪಾಳ, ಆಮೇಲೆ ಭೂತಾನ್ ಇವೆಲ್ಲ ಇದಾವಲ್ಲ, ಈ ಎಲ್ಲವೂ ಕೂಡ ಭಾರತವು ಏಷ್ಯಾದ ದಕ್ಷಿಣ ಭಾಗದಲ್ಲಿದೆ. ಈ ಎಲ್ಲ ದೇಶವು ಕೂಡ ಏಷ್ಯಾದ ದಕ್ಷಿಣ ಭಾಗದಲ್ಲಿಯೇ ಕಂಡುಬರುವಂಥವು. ವಿಶ್ವದ ಕೆಳಗಿನ ಯಾವ ಏಕೈಕ ದೇಶದಲ್ಲಿ ಹುಲಿ ಮತ್ತು ಸಿಂಹಗಳು ಎರಡೂ ಕಂಡುಬರುತ್ತವೆ? ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಭಾರತ. ಭಾರತದ ಹುಲಿಯನ್ನು ನೋಡ್ತಾ ಹೋದ್ರೆ ಭಾರತದಲ್ಲಿ ಹುಲಿ ಅತ್ಯಂತ ಹೆಚ್ಚಾಗಿ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತವೆ. ಬೆಂಗಾಲ್ ಟೈಗರ್ ಅಂತಾನೆ ಹೆಸರುವಾಸಿಯಾಗಿದ್ದು ಪಶ್ಚಿಮ ಬಂಗಾಳವನ್ನ ಹುಲಿಗಳ ತವರು ಅಂತ ಕರೀತಾರೆ. ಹಾಗಾದ್ರೆ ಸಿಂಹಗಳು ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಕಂಡು ಬರ್ತವೆ ಅಂದ್ರೆ ಸಿಂಹಗಳು ಗುಜರಾತ್ನಲ್ಲಿ ಕಂಡು ಬರ್ತವೆ. ಹಾಗಾಗಿ ಗುಜರಾತ್ ಅನ್ನು ಸಿಂಹಗಳ ತವರು ಅಂತೇಳಿ ಕರೆಯಲಾಗುತ್ತೆ. ರ್ಯಾಡ್ ಕ್ಲಿಪ್ ಲೈನ್, ಇದು ರೆಡ್ ಕ್ಲಿಪ್ ಆಗಿದೆ. ರ್ಯಾಡ್ ಕ್ಲಿಪ್ ಇದು ರ್ಯಾಡ್ ಕ್ಲಿಪ್ ಲೈನ್, ರ್ಯಾಡ್ ಕ್ಲಿಪ್ ರೇಖೆ ಭಾರತವನ್ನ ಯಾವ ದೇಶದೊಂದಿಗೆ ಬೇರ್ಪಡಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಾಕಿಸ್ತಾನ್. ಸೊ ಈ ರ್ಯಾಡ್ ಕ್ಲಿಪ್ ಲೈನ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಏನು ಕೇಳಿದ್ರೆ ರ್ಯಾಡ್ ಕ್ಲಿಪ್ ಲೈನ್ ಈ ಒಂದು ಗಡಿ ರೇಖೆಯನ್ನ ಸೂಚಿಸಿದವರು ಸಿರಿಲ್ ರ್ಯಾಡ್ ಕ್ಲಿಪ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಗುರುತಿಸ್ತಾನೆ. ಹಾಗಾಗಿ ಇದಕ್ಕೆ ರ್ಯಾಡ್ ಕ್ಲಿಪ್ ಲೈನ್ ಅಂತಾನೆ ಹೆಸರುವಾಸಿಯಾಗಿದೆ. ಸೊ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಕೇಳಿದ್ರೆ 3,323 ಕಿಲೋಮೀಟರ್.
ಸೊ ಇದನ್ನ LOC ಅಂತೇಳಿ ಕರೀತಾರೆ, ನೆನಪಿರ್ಲಿ. LOC ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಕರೀತಾರೆ. ಭಾರತದ ಅಧಿಕಾಂಶದ ಪಶ್ಚಿಮ ಭಾಗ ಕೆಳಗಿನ ಯಾವ ದೇಶದೊಂದಿಗೆ ಹಂಚಿಕೊಂಡಿದೆ? ಸರಿ ಉತ್ತರ ಪಾಕಿಸ್ತಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಯಾವ ನೆರೆಯ ದೇಶವು ಈ ಹಿಂದೆ ಪೂರ್ವ ಪಾಕಿಸ್ತಾನ ಅಂತೇಳಿ ಹೆಸರಾಗಿತ್ತು? ಸೊ ಭಾರತದ ಯಾವ ನೆರೆಯ ದೇಶ ಕೇಳಿದ್ರೆ ಬಾಂಗ್ಲಾದೇಶ್. ಬಾಂಗ್ಲಾದೇಶಕ್ಕೆ ಈ ಹಿಂದೆ ಪೂರ್ವ ಪಾಕಿಸ್ತಾನ ಅಂತೇಳಿ ಕರೆಯಲಾಗಿತ್ತು. 1971ರವರೆಗೆ ಬಾಂಗ್ಲಾವನ್ನ ಪೂರ್ವ ಪಾಕಿಸ್ತಾನ ಅಂತಾನೆ ಕರೆಯಲಾಗ್ತಾ ಇತ್ತು. ಭಾರತದ ಸಮಯ ಮತ್ತು ಗ್ರೀನ್ವಿಚ್ ಸಮಯದ ನಡುವಿನ ಅಂತರ ಎಷ್ಟು? ಸರಿಯಾದ ಉತ್ತರ 5.5 ಗಂಟೆ. 5 ಗಂಟೆ 30 ನಿಮಿಷ. ಸೊ ಭಾರತದ ಸಮಯ ಇದೆಯಲ್ಲ, ಗ್ರೀನ್ವಿಚ್ ಸಮಯದಕ್ಕಿಂತ 5.5 ಗಂಟೆ ಮುಂದಿದೆ. ಈ ಅಂಶ ಕೂಡ ಗೊತ್ತಿರಲಿ. ಭಾರತವನ್ನು ಸುತ್ತುವರೆದಿರುವ ಒಟ್ಟು ನೆರೆ ದೇಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 9 ದೇಶಗಳು ಭಾರತವನ್ನು ಸುತ್ತುವರೆದಿವೆ. 9 ನೆರೆ ದೇಶಗಳಿದೆ. ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಇನ್ನೊಂದು ಅಂಶ ಇದೆ. ಭಾರತವನ್ನು ಸುತ್ತುವರೆದಿರುವಂತಹ 7 ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನು ಮಾತ್ರ ಹಂಚಿಕೊಂಡಿವೆ. ಹಾಗೆಯೇ ಭಾರತವನ್ನು ಸುತ್ತುವರೆದಿರುವಂತಹ 2 ದೇಶಗಳು ಜಲಗಡಿಯನ್ನು ಹಂಚಿಕೊಂಡಿವೆ. ಸೊ ಒಟ್ಟಾರೆ 9 ದೇಶಗಳಿವೆ. ಭಾರತವನ್ನು ಸುತ್ತುವರೆದಿರುವ ಒಟ್ಟು ನೆರೆ ದೇಶಗಳ ಸಂಖ್ಯೆ 9. ನಾನು ಈಗಲೇ ಹೇಳಿದಾಗೆ 9. ಭಾರತದ ಎಷ್ಟು ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿವೆ? ಸರಿಯಾದ ಉತ್ತರ 9 ರಾಜ್ಯಗಳಲ್ಲಿ ಸಮುದ್ರ ತೀರ ಇದೆ. ಹಾಗಾದ್ರೆ ಯಾವ್ಯಾವ ರಾಜ್ಯ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತವನ್ನು ಸುತ್ತುವರೆದು ಭಾರತದಲ್ಲಿರುವಂತಹ ಈ ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿರುವಂಥವು ಯಾವ್ದಾವ್ದು ನೋಡ್ತಾ ಹೋದ್ರೆ ಗುಜರಾತ್, ಮಹಾರಾಷ್ಟ್ರ, ಇನ್ನು ಗೋವಾ, ಕರ್ನಾಟಕ, ಕೇರಳ, 6 ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಈ 9 ದೇಶಗಳು ಭಾರತದಲ್ಲಿ ಸಮುದ್ರ ತೀರವನ್ನು ಹಂಚಿಕೊಂಡಿವೆ. ದ್ವೀಪವನ್ನು ಸೇರಿಕೊಂಡಂತೆ ಭಾರತದ ಒಟ್ಟಾರೆ ಉದ್ದ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 7516 ಕಿಲೋಮೀಟರ್. ದ್ವೀಪವನ್ನು ಸೇರಿಕೊಂಡಂತೆ ಅಂತ ಹೇಳಿದಾಗ ದ್ವೀಪಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಅಂಡಮಾನ್ ನಿಕೋಬಾರ್ ದೇಶಗಳು ಕೂಡ ಭಾರತವನ್ನು ಸೇರಿಕೊಳ್ತವೆ, ಅಂದ್ರೆ ಭಾರತದ ವ್ಯಾಪ್ತಿಗೆ ಸೇರಿಕೊಳ್ತವೆ. ಈ 2 ದ್ವೀಪಗಳನ್ನು ಸೇರಿಕೊಂಡಂತೆ ಭಾರತದ ಒಟ್ಟು ಉದ್ದ 7516 ಕಿಲೋಮೀಟರ್. ಭಾರತದ ಭೂಗಡಿಯ ಉದ್ದ ಎಷ್ಟು ಕೇಳಿದ್ರೆ, ಇನ್ ಕೇಸ್ ಏನಾದ್ರು ಭಾರತದ ಭೂಗಡಿಯ ಉದ್ದ, ಬರೀ ಭೂಮಿಯನ್ನ ನೋಡ್ತಾ ಹೋದ್ರೆ ಭಾರತದ ಭೂಗಡಿಯ ಉದ್ದ 6100 ಕಿಲೋಮೀಟರ್. 6100 ಕಿಲೋಮೀಟರ್ ಇದೆ. ಭಾರತದ ಯಾವ ರಾಜ್ಯವು ಅಧಿಕ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ? ಸರಿಯಾದ ಉತ್ತರ ಗುಜರಾತ್ ರಾಜ್ಯ. ನೋಡಿ, ಗುಜರಾತ್ ರಾಜ್ಯ 1600 ಕಿಲೋಮೀಟರ್ ಸಮುದ್ರ ತೀರವನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತ ಎಷ್ಟು? ನಾವು ಯಾಕೆ 2011ರ ಜನಗಣತಿಯನ್ನ ಗಮನಿಸ್ತೀವಿ ಅಂದ್ರೆ, ಆ ನಂತರ ಭಾರತದಲ್ಲಿ ಜನಗಣತಿ ಆಗಿಲ್ಲ. 2021ರಲ್ಲಿ ಆಗಬೇಕಿತ್ತು. ಕೊರೋನಾ ಕಾರಣದಿಂದಾಗಿ 2021 ಅಲ್ಲಿ ಜನಗಣತಿ ಆಗೋದಿಲ್ಲ. ಹಾಗಾಗಿ 2011ರ ಜನಗಣತಿಯನ್ನೇ ಗಮನದಲ್ಲಿ ಇಟ್ಕೊಳ್ತೀವಿ. ಸೊ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿರುವಂತಹ ಲಿಂಗಾನುಪಾತ ಎಷ್ಟು ಅಂತ ಕೇಳಿದ್ರೆ ಸರಿ ಉತ್ತರ 943. ಪ್ರತಿ 1000 ಪುರುಷರಿಗೆ 943 ಮಹಿಳೆಯರಿದ್ದಾರೆ ಅಂತೇಳಿ ಹೇಳಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಗಗಳಿವೆ? ಸರಿಯಾದ ಉತ್ತರ 25 ಭಾಗಗಳಿವೆ. ಭಾರತದ ಸಂವಿಧಾನದಲ್ಲಿ 25 ಭಾಗಗಳಿವೆ. ಭಾರತದ ಮೂಲ ಸಂವಿಧಾನವು ಯಾರ ಹಸ್ತಪ್ರತಿಯಲ್ಲಿದೆ? ಯಾರಾದ್ರೂ ಒಬ್ರು ಬರ್ದಿರ್ಲೇಬೇಕಿತ್ತಲ್ಲ, ಹಾಗಾದ್ರೆ ಯಾರ ಹಸ್ತಪ್ರತಿಯಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರೇಮ ಬಿಹಾರಿ ನಾರಾಯಣ ರಾಯ್ಜಾದ್. ಪ್ರೇಮ ಬಿಹಾರಿ ನಾರಾಯಣ ರಾಯ್ಜಾದ್ ಇವರ ಹಸ್ತಪ್ರತಿಯಲ್ಲಿದೆ. ಪ್ರಪಂಚದ ಅತ್ಯಂತ ಉದ್ದವಾದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದು ಯಾರ ಪ್ರತಿಮೆ ಆಗಿದೆ? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋದು ಎಲ್ಲಿ ಕೇಳಿದ್ರೆ ಗುಜರಾತ್ನಲ್ಲಿ ನರ್ಮದಾ ನದಿಯ ತೀರದಲ್ಲಿದೆ. ನರ್ಮದಾ ನದಿ ತೀರದಲ್ಲಿದೆ, ಗುಜರಾತ್ನ ನರ್ಮದಾ ನದಿಯ ತೀರದಲ್ಲಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ಹೇಳೋದಾದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಎತ್ತರ 182 ಮೀಟರ್. ಭಾರತ ಮತ್ತು ಶ್ರೀಲಂಕಾವನ್ನು ವಿಭಜಿಸುವಂತಹ ಗಡಿ ರೇಖೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಕ್ ಜಲಸಂಧಿ. ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸುತ್ತೆ. ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನ್ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಈ ಪಾಕ್ ಜಲಸಂಧಿಯ ನಡುವೆ ಏನು ವಿಭಜನೆ ಆಗುತ್ತಲ್ಲ, ಇಲ್ಲಿ ವಿಭಜನೆಯಾಗುವಂತ ಜಿಲ್ಲೆ ಅಥವಾ ರಾಜ್ಯವನ್ನು ಹೆಸರಿಸಬಹುದಾದ್ರೆ ಇಲ್ಲಿ ತಮಿಳುನಾಡು ರಾಜ್ಯ ಭಾರತದಲ್ಲಿ ಕೊನೆಯ ರಾಜ್ಯವಾಗಿ ಕಂಡು ಬಂದ್ರೆ ಶ್ರೀಲಂಕಾದಲ್ಲಿ ಜಾಫ್ನಾ ಜಿಲ್ಲೆ. ಸೊ ಭಾರತದ ತಮಿಳುನಾಡು ಮತ್ತು ಶ್ರೀಲಂಕಾದ ಜಾಫ್ನಾ ಜಿಲ್ಲೆಯ ನಡುವೆ ಈ ಪಾಕ್ ಜಲಸಂಧಿ ಇದೆ. ಭಾರತದ ಸಮಯವನ್ನು ನಿರ್ಧರಿಸುವಂತಹ ರೇಖಾಂಶ ಯಾವುದು? ಸರಿಯಾದ ಉತ್ತರ 82.5 ಡಿಗ್ರಿ ಪೂರ್ವ ರೇಖಾಂಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಅಲಹಾಬಾದ್ನಲ್ಲಿ ಹಾದು ಹೋಗಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತದ ಮೊಬೈಲ್ ನಂಬರ್ಗಳಲ್ಲಿ ದೇಶದ ಕೋಡ್ ಯಾವುದು? ಪ್ರತಿಯೊಂದು ದೇಶದ ಮೊಬೈಲ್ ನಂಬರ್ ಪ್ರಾರಂಭ ಆಗೋದು ಆ ದೇಶದ ಕೋಡ್ನಿಂದ. ಹಾಗಾದ್ರೆ ಭಾರತದ ಮೊಬೈಲ್ ನಂಬರ್ನಲ್ಲಿ ದೇಶದ ಕೋಡ್ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ +91. ನಿಮ್ದು ಯಾವುದೇ ಒಂದು ಫೋನ್ ನಂಬರ್ ಇದ್ರೆ 946273 ಏನೋ ಇರುತ್ತಲ್ವಾ, ಅದ್ರ ಹಿಂದ್ಗಡೆ +91 ಅಂತ ಇರುತ್ತೆ. ಸೊ ಈ +91 ಇದೆಯಲ್ಲ, ಈ +91 ಅನ್ನೋದು ಏನ್ ಕೇಳಿದ್ರೆ ಕೋಡ್ ಆಗಿರುತ್ತೆ. ನಮ್ಮ ಮೊಬೈಲ್ ನಂಬರ್ 10 ನಂಬರ್ಸ್ ಇದ್ರೆ ಇದನ್ನು ಸೇರಿಕೊಂಡಂತೆ 12 ನಂಬರ್ಸ್ ಆಗುತ್ತೆ. ಭಾರತದ ಅತ್ಯಂತ ಉದ್ದವಾದ ಸಮುದ್ರ ತೀರ ಯಾವುದು? ಸರಿಯಾದ ಉತ್ತರ ಮರೀನಾ ಸಮುದ್ರ ತೀರ. ಹಾಗಾದ್ರೆ ಮರೀನಾ ಸಮುದ್ರ ತೀರ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ತಮಿಳುನಾಡಲ್ಲಿ ಕಂಡು ಬರುತ್ತೆ. ತಮಿಳುನಾಡಲ್ಲಿ ಕಂಡು ಬರುತ್ತೆ. ತಮಿಳುನಾಡಿನ ಚೆನ್ನೈ ಸಮೀಪ ಇದೆ. ಚೆನ್ನೈ ಬಳಿ ಇರುವಂಥದ್ದು ಮರೀನಾ ಸಮುದ್ರ ತೀರ. ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ದಿನವನ್ನು ತೆಗೆದುಕೊಳ್ಳಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟು. ಸೊ ಹಿರಾಕುಡ್ ಅಣೆಕಟ್ಟಿನ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ನೋಡೋಣ. ಈ ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ, ಇದನ್ನ ಮಹಾನದಿಗೆ ಕಟ್ಟಲಾಗಿದೆ. ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಹಿರಾಕುಡ್ ಅಣೆಕಟ್ಟಿರೋದು ಒಡಿಸ್ಸಾ ರಾಜ್ಯದ ಸಂಬಲ್ಪುರ ಜಿಲ್ಲೆಯ ಬಳಿ. ಸಂಬಲ್ಪುರ ಬಳಿ ಇದೆ, ಮಹಾನದಿಗೆ ಕಟ್ಟಲಾಗಿದೆ. ಮತ್ತು ಇದರ ಉದ್ದ ಎಷ್ಟು ಕೇಳಿದ್ರೆ 25.8 ಕಿಲೋಮೀಟರ್. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟಿದು. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಹಾಗಾದ್ರೆ ಸರಿಯಾದ ಉತ್ತರ ತೆಹರಿ ಅಣೆಕಟ್ಟು. ಸೊ ತೆಹರಿ ಅಣೆಕಟ್ಟು ಇರೋದು ಎಲ್ಲಿ ಕೇಳಿದ್ರೆ ಉತ್ತರಾಖಂಡ್ನಲ್ಲಿ. ಉತ್ತರಾಖಂಡ್ ರಾಜ್ಯದಲ್ಲಿದೆ. ಹಾಗಾದ್ರೆ ತೆಹರಿ ಅಣೆಕಟ್ಟಿನ ಎತ್ತರ ಎಷ್ಟು ಕೇಳಿದ್ರೆ 260.5 ಮೀಟರ್ ಎತ್ತರ ಇದೆ. ಇದು ತೆಹರಿ ಅಣೆಕಟ್ಟು. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ಗಂಗಾ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗಂಗಾ ನದಿ ಸುಮಾರು ಭಾರತದಲ್ಲಿ ಹರಿಯುವಂತಹ ಉದ್ದ 2525 ಕಿಲೋಮೀಟರ್. 1947ರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವತಂತ್ರವಾದಾಗ ಭಾರತದಲ್ಲಿದ್ದಂತಹ ಲಿಟ್ರಸಿ ರೇಟ್, ಸಾಕ್ಷರತೆಯ ಪ್ರಮಾಣ ಎಷ್ಟು ಕೇಳಿದ್ರೆ
ಕೇವಲ 12%, ಓನ್ಲಿ 12%. ಸ್ವತಂತ್ರವಾದಾಗ ಭಾರತದ ಲಿಟ್ರಸಿ ರೇಟ್, ಸಾಕ್ಷರತಾ ಪ್ರಮಾಣ ಕೇವಲ 12% ಇತ್ತು. ಭಾರತದ ಕೆಳಗಿನ ಯಾವ ವರ್ಷದ ಜನಗಣತಿಯ ಧ್ಯೇಯವಾಕ್ಯ ನಮ್ಮ ಜನಗಣತಿ ನಮ್ಮ ಭವಿಷ್ಯ, ಹಮಾರ ಜನಗಣನ ಹಮಾರ ಭವಿಷ್ಯ ಎಂಬುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ 2011, ಅಂದರೆ ಕಳೆದ ಜನಗಣತಿಯ ಧ್ಯೇಯವಾಕ್ಯ ಇದು. ಭಾರತದಲ್ಲಿ ಜನಗಣತಿ ಪ್ರಾರಂಭ ಆಗಿದ್ದು 1872ರಲ್ಲಿ. ಸೊ 2011ರ ಜನಗಣತಿ ಇದೆಯಲ್ಲ, ಈ 2011ರ ಜನಗಣತಿ ಭಾರತದ 15ನೇ ಜನಗಣತಿ ಆಗಿದೆ. ಭಾರತವು ಸ್ವತಂತ್ರವಾದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಆನಂತರ ಇವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಕೂಡ ಆಗ್ತಾರೆ. ಭಾರತದ ಈ ಕೆಳಗಿನ ಯಾರನ್ನ ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್, ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತೇಳಿ ಕರೀತಾರೆ? ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್. ಸರಿಯಾದ ಉತ್ತರ ಭಾರತದ ಮಹಾಲೇಖಪಾಲರು. ಭಾರತದ ಮಹಾಲೇಖಪಾಲರು ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಮಹಾಲೇಖಪಾಲರನ್ನ ಭಾರತದ ಸಾರ್ವಜನಿಕ ಹಣದ ರಕ್ಷಕ, ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರೀತಾರೆ. ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಾರೆ. ಇವನ್ನ ಶಾರ್ಟ್ ಆಗಿ ಈ ರೀತಿ ಕರಿತೀವಿ, CAG ಅಂತ ಕರಿತೀವಿ. ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪುಸ್ತಕಾಲಯ ಇರೋದು ಭಾರತದ ರಾಷ್ಟ್ರೀಯ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತೇಳಿ ಕರೆಯಲಾಗುತ್ತೆ. ಆಕ್ಚುಲಿ ಭಾರತಕ್ಕೆ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡಾಗ ಕೆಲವೊಂದು ಅಂಶಗಳನ್ನ, ನ್ಯಾಷನಲ್ ಆಂಥೆಮ್ ಇರ್ಬೋದು ಅಥವಾ ನ್ಯಾಷನಲ್ ಚಿಹ್ನೆಗಳಿರ್ಬೋದು, ರಾಷ್ಟ್ರೀಯ ಚಿಹ್ನೆಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಬಟ್ ಆ ನಂತರದಲ್ಲಿ ಬೇರೆ ಬೇರೆ ರಾಷ್ಟ್ರೀಯ ಜಲಚರ ಜೀವಿ ಇರ್ಬೋದು, ರಾಷ್ಟ್ರೀಯ ಮರ ಇರ್ಬೋದು, ರಾಷ್ಟ್ರೀಯ ನದಿ ಇರ್ಬೋದು, ಅದು ಕಾಲ ಕಾಲಕ್ಕೆ ಅದನ್ನ ಸೇರಿಸ್ಕೊಳ್ತಾ ಹೋದ್ವಿ. ಹಾಗಾದ್ರೆ ಭಾರತದ ರಾಷ್ಟ್ರೀಯ ನದಿ ಅಂತೇಳಿ ಗಂಗಾ ನದಿಯನ್ನ ಯಾವಾಗ ಸೇರಿಸ್ಕೊಳ್ಳಲಾಯಿತು, ಅದನ್ನ ರಾಷ್ಟ್ರೀಯ ನದಿಯನ್ನಾಗಿ ಘೋಷಿಸಲಾಯಿತು ಅಂತ ಕೇಳಿದ್ರೆ 2008ರಲ್ಲಿ ಘೋಷಣೆ ಮಾಡಲಾಯಿತು. 2008ರಲ್ಲಿ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತೇಳಿ ಘೋಷಣೆ ಮಾಡಲಾಯಿತು. ಈ ಘೋಷಣೆ ಮಾಡೋದಕ್ಕೂ ಒಂದು ಕಾರಣ ಇದೆ. ಏನ್ ಕೇಳಿದ್ರೆ ಗಂಗಾ ಆಕ್ಷನ್ ಪ್ಲಾನ್ ಅನ್ನ 2008ರಲ್ಲಿ ಮಾಡಲಾಗುತ್ತೆ. ಗಂಗಾ ಆಕ್ಷನ್ ಪ್ಲಾನ್ ಅನ್ನ 2008ರಲ್ಲಿ ಮಾಡಲಾಗುತ್ತೆ. ಸೊ 2008ರಲ್ಲಿ ಮಾಡಲಾದಂತಹ ಗಂಗಾ ಆಕ್ಷನ್ ಪ್ಲಾನ್ಗೆ ಈ ಒಂದು ಗಂಗಾ ನದಿಯನ್ನ ರಾಷ್ಟ್ರೀಯ ನದಿಯನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಡಿಯಾ ಎಂಬ ಹೆಸರನ್ನ ಯಾವ ನದಿಯಿಂದ ತೆಗೆದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಸಿಂಧೂ ನದಿಯಿಂದ ತೆಗೆದುಕೊಳ್ಳಲಾಗಿದೆ. ಇದನ್ನ ಇಂಡಸ್ ಅಂತ ಕೂಡ ಕರೀತಾ ಇದ್ರು. ಹಾಗಾಗಿ ಈ ಇಂಡಸ್ ಅಥವಾ ಸಿಂಧೂ ನದಿಯಿಂದ ಇಂಡಿಯಾ ಎಂಬ ಹೆಸರನ್ನ ತೆಗೆದುಕೊಳ್ಳಲಾಗಿದೆ. ಭಾರತದ ಅತ್ಯಂತ ಚಿಕ್ಕ ನದಿಯನ್ನು ಕರೆಯಲಾಗುವಂತಹ ಅರವರಿ ನದಿ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ? ಇದು ಗೊತ್ತಿರಲಿ ನಿಮ್ಗೆ. ಭಾರತದ ಅತ್ಯಂತ ಚಿಕ್ಕ ನದಿ ಯಾವುದು ಅಂತ ಕೇಳಿದ್ರೆ ಅರಾವರಿ ಅಂತ ಗೊತ್ತಿರಲಿ. ಅರಾವರಿ ರಿವರ್ ಅಥವಾ ಅರಾವರಿ ನದಿ. ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಇದು ರಾಜಸ್ಥಾನ ರಾಜ್ಯದಲ್ಲಿದೆ. ಇದ್ರ ಬಗ್ಗೆ ಡಿಟೇಲ್ಡ್ ಆಗಿ ತಿಳ್ಕೊತಾ ಹೋದ್ರೆ ರಾಜಸ್ಥಾನ ರಾಜ್ಯದಲ್ಲಿರುವಂತಹ ಅರಾವರಿ ನದಿ ಕೇವಲ 45 ಕಿಲೋಮೀಟರ್ ಹರಿಯುತ್ತೆ. ಇದರ ಹರಿವು ಕೇವಲ 45 ಕಿಲೋಮೀಟರ್ ಹರಿಯುತ್ತೆ. ಇದು ರಾಜಸ್ಥಾನದ ಅಲವರ್ ಎನ್ನುವಂತ ಜಿಲ್ಲೆಯಲ್ಲಿದೆ. ರಾಜಸ್ಥಾನದ ಅರಾವರಿ ನದಿ ಅಲವರ್ ಜಿಲ್ಲೆಯಲ್ಲಿದೆ. ಕೆಳಗಿನ ಯಾವ ನದಿಯನ್ನ ಭಾರತದಲ್ಲಿ ಕೆಂಪು ನದಿ ಅಂತೇಳಿ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ. ಸೊ ಬ್ರಹ್ಮಪುತ್ರ ನದಿಯನ್ನ ಯಾಕೆ ಕೆಂಪು ನದಿ ಅಂತೇಳಿ ಕರೀತಾರೆ ಅಂತ ಹೇಳಿದ್ರೆ, ಬ್ರಹ್ಮಪುತ್ರ ನದಿ ಸಾಮಾನ್ಯವಾಗಿ ವರ್ಷದ ಜೂನ್ನಲ್ಲಿ 3 ದಿನ, ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ 3 ದಿನ ಇದು ಅಕ್ಷರಶಃ ಕೆಂಪು ಬಣ್ಣಕ್ಕೆ ತಿರುಗುತ್ತೆ.
ಕೆಂಪು ಬಣ್ಣಕ್ಕೆ ಇದರ ಹರಿವು ತಿರುಗುತ್ತೆ. ಹಾಗಾಗಿ ಇದಕ್ಕೆ ಭಾರತದ ಕೆಂಪು ನದಿ ಅಂತ ಕರೀತಾರೆ. ಇದು ರಿಲೇಟೆಡ್ ಅದೇ ಇನ್ನೊಂದು ಅಂಶ ಇದೆ. ಏನ್ ಕೇಳಿದ್ರೆ, ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗುವಂತ ವಿಚಾರವನ್ನು ಇಟ್ಕೊಂಡು ಅಲ್ಲಿನ ಸ್ಥಳೀಯರು ಇದೊಂದು ದೇವಿಯ ಮಹಿಮೆ ಅಂತೇಳಿ ಪರಿಗಣಿಸ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಯಾವಾಗ ಈ ನದಿ, ಬ್ರಹ್ಮಪುತ್ರ ನದಿ ಕೆಂಪು ಬಣ್ಣಕ್ಕೆ ತಿರುಗುತ್ತಲ್ಲ, ಆಗ ಅಂಬುಬಾಚಿ ಮೇಳ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಅಂಬುಬಾಚಿ ಅನ್ನೋದಲ್ಲಿನ ಸ್ಥಳೀಯ ದೇವತೆ, ಮೇಳ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಡಾಲ್ಫಿನ್. ಇದನ್ನ ಗಂಗಾ ನದಿಯ ಡಾಲ್ಫಿನ್ ಅಂತ ಕೂಡ ನಾವು ಕರಿಬಹುದು. ಗಂಗಾ ನದಿಯ ಡಾಲ್ಫಿನ್ ಭಾರತದ ಜಲಚರ ಪ್ರಾಣಿಯಾಗಿದೆ. ಇದನ್ನ ಈ ಗಂಗಾ ನದಿಯ ಡಾಲ್ಫಿನ್ ಅನ್ನ ಸುಸು ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ, ನೆನಪಿರ್ಲಿ. ಇನ್ನು ಇದನ್ನ 2009ರಲ್ಲಿ ಘೋಷಣೆ ಮಾಡಲಾಯಿತು. 2009ರಲ್ಲಿ ಘೋಷಣೆ ಮಾಡಲಾಯಿತು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಗಂಗಾ ನದಿಯ ಡಾಲ್ಫಿನ್ ಅನ್ನ 2009ನಲ್ಲಿ ಘೋಷಣೆ ಮಾಡಲಾಯಿತು. ಅಂತರಿಕ್ಷಕ್ಕೆ ಕಳಿಸಲಾದ ಭಾರತದ ಮೊದಲ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆರ್ಯಭಟ ಅಂತರಿಕ್ಷಕ್ಕೆ ಕಳಿಸಲಾದ ಭಾರತವೇ ತಯಾರಿಸಿದಂತಹ ಮೊದಲ ಉಪಗ್ರಹ ಇದು. 1975ರಲ್ಲಿ ಅಂತರಿಕ್ಷ ಉಡಾವಣೆ ಮಾಡಲಾಯಿತು. 1975 ಏಪ್ರಿಲ್ 19ರಲ್ಲಿ ಉಡಾವಣೆ ಮಾಡಲಾಯಿತು. ಇನ್ನು ಇದನ್ನು ಉಡಾವಣೆ ಮಾಡಿದ್ದು ಇಸ್ರೋ, ಭಾರತದ ಬಾಹ್ಯಾಕಾಶ ಸಂಸ್ಥೆಯೇ ಭಾರತದಿಂದ ಕಳಿಸಲಾದ ಮೊದಲ ಉಪಗ್ರಹವನ್ನ ಆರ್ಯಭಟವನ್ನ ಉಡಾವಣೆ ಮಾಡಿತು. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ರಾಕೇಶ್ ಶರ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಬಚೇಂದ್ರಿ ಪಾಲ್ ಇದಾರಲ್ಲ, ಇವರು 1984ರಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ರು. ಸೊ 1984ರಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಬಚೇಂದ್ರಿ ಪಾಲ್ ಅವರು, ಇವರ ಒಂದು ಸಾಧನೆಯನ್ನು ಗೌರವಿಸಿ ಭಾರತ ಸರ್ಕಾರ 2019ರಲ್ಲಿ ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿದೆ. ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ದಕ್ಷಿಣ ಗಂಗೋತ್ರಿ ಇದು ಎಲ್ಲಿ ಉಪಸ್ಥಿತ ಇದೆ? ಆಕ್ಚುಲಿ ದಕ್ಷಿಣ ಗಂಗೋತ್ರಿ ಇದೆಯಲ್ಲ, ದಕ್ಷಿಣ ಗಂಗೋತ್ರಿ ಇದೊಂದು ಅನುಸಂಧಾನ ಕೇಂದ್ರ. ಇದನ್ನು ನಾವು ಸೈಂಟಿಫಿಕಲ್ ರಿಸರ್ಚ್ ಸೆಂಟರ್ ಅಂತ ಕೂಡ ಕರಿಬಹುದು. ಸೊ ದಕ್ಷಿಣ ಗಂಗೋತ್ರಿ ಎಲ್ಲಿದೆ ಅಂತ ಕೇಳಿದ್ರೆ, ದಕ್ಷಿಣ ಗಂಗೋತ್ರಿ ಅಂಟಾರ್ಟಿಕಾದಲ್ಲಿರೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಗಂಗೋತ್ರಿ ಅಂಟಾರ್ಟಿಕಾದಲ್ಲಿ ನಿರ್ಮಿಸಲಾದ ಮೊದಲ ಅನುಸಂಧಾನ ಕೇಂದ್ರ ಭಾರತದ್ದು. ಸೊ ಎರಡನೇ ಅನುಸಂಧಾನ ಕೇಂದ್ರ ಇನ್ನೊಂದಿದೆ, ಹಾಗಾದ್ರೆ ಅದು ಯಾವುದು ಕೇಳಿದ್ರೆ ಮೈತ್ರಿ. ಸೊ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಫಸ್ಟ್ಗೆ ಮಾಡಿರೋದು. ಅಂಟಾರ್ಟಿಕಾದ ಅಧ್ಯಯನಕ್ಕೆ ಮಾಡಲಾದಂತಹ ಅನುಸಂಧಾನ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನಾನು ಹೇಳ್ತೀನಿ. ಹಿಮಾದ್ರಿ ಅನ್ನೋದೊಂದು ಅನುಸಂಧಾನ ಕೇಂದ್ರ ಇದೆ, ಹಿಮಾದ್ರಿ ಸೈಂಟಿಫಿಕಲ್ ರಿಸರ್ಚ್ ಸೆಂಟರ್ ಆಫ್ ಇಂಡಿಯಾ. ಇದು ಎಲ್ಲಿದೆ ಅಂತೇಳಿ ಕೇಳ್ತಾರೆ. ಇದು ಆರ್ಕ್ಟಿಕ್ ನಲ್ಲಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರ್ಕ್ಟಿಕ್ ನಲ್ಲಿರುವಂಥದ್ದು. ಅಲ್ಲಿನ ಹವಾಮಾನ, ಅಲ್ಲಿನ ಪರಿಸರದ ವೈವಿಧ್ಯತೆಗಳು, ಈ ರೀತಿಯ ಅಧ್ಯಯನಕ್ಕಾಗಿ ಹಿಮಾದ್ರಿಯನ್ನ ಆರ್ಕ್ಟಿಕ್ ನಲ್ಲಿ, ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿಯನ್ನ ಅಂಟಾರ್ಟಿಕಾದಲ್ಲಿ ಭಾರತ ಸರ್ಕಾರ ನಿರ್ಮಿಸಿದೆ. ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಜೆ.ಕೆ. ಬಜಾಜ್ ಅವರು ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಪುರುಷ. ಹಾಗಾದ್ರೆ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ, ಸೊ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ರೀನಾ ಕೌಶಲ್. ಎರಡು ಅಂಶ ಗೊತ್ತಿರಲಿ. ದಕ್ಷಿಣ ಧ್ರುವ ತಲುಪಿದ ಮೊದಲ ಭಾರತೀಯ ಪುರುಷ ಯಾರು ಕೇಳಿದ್ರೆ ಜೆ.ಕೆ. ಬಜಾಜ್. ದಕ್ಷಿಣ ಧ್ರುವ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ರೀನಾ ಕೌಶಲ್. ಭಾರತದಲ್ಲಿ ನಿರ್ಮಿಸಲಾದ ಮೊದಲ ವಾಕ್ ಚಲನಚಿತ್ರ ಯಾವುದು? ಸರಿಯಾದ ಉತ್ತರ ಆಲಂ ಆರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಆಲಂ ಆರಾದ ನಿರ್ದೇಶಕರು ಯಾರು ಕೇಳಿದ್ರೆ ಆರ್ದೇಶ್ ಇರಾನಿ ಅಂತೇಳಿ.
ಹರ್ದೇಶಿಕ ಇರಾನಿ ಅಂತೇಳಿ ಇದರ ನಿರ್ದೇಶಕರು. ಇದು 1931ರಲ್ಲಿ ಭಾರತದಲ್ಲಿ ತೆರೆ ಕಂಡಿತು. 1931ರಲ್ಲಿ. ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಪರ್ಯಾಯ ದ್ವೀಪ ಭೂಮಿಯ ಯಾವುದರ ಒಂದು ಭಾಗವಾಗಿದೆ? ಸರಿಯಾದ ಉತ್ತರ ಇದು ಗೋಂಡ್ವಾನಾದ ಒಂದು ಭಾಗವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬುಡಕಟ್ಟು ಜನರು ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ? ಸರಿಯಾದ ಉತ್ತರ ಭೀಲ್. ಭೀಲ್ ಎಂಬ ಬುಡಕಟ್ಟು ಜನರು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಭಾರತದ ಮೊದಲ ಫೀಚರ್ ಫಿಲ್ಮ್ ರಾಜ ಹರಿಶ್ಚಂದ್ರ ಇದೆಯಲ್ಲ, ಇದು ಯಾವಾಗ ಪ್ರದರ್ಶಿತವಾಯಿತು? ರಾಜ ಹರಿಶ್ಚಂದ್ರ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದ್ರೆ ಈ ಟಾಪಿಕ್ ಮೇಲೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೋಡ್ತಾ ಹೋಗೋಣ. ಸೊ ಮೊದಲ ಫೀಚರ್ ಫಿಲ್ಮ್ ರಾಜ ಹರಿಶ್ಚಂದ್ರ ಪ್ರದರ್ಶಿತ ಆಗಿದ್ದು ಯಾವಾಗ ಕೇಳಿದ್ರೆ 3 ಮಾರ್ಚ್ 1913ರಲ್ಲಿ. 1913 ಮಾರ್ಚ್ 3ರಂದು ಇದು ಪ್ರದರ್ಶನಗೊಂಡಿತು. ಇದ್ರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ನೋಡ್ತಾ ಹೋದ್ರೆ, ಇದನ್ನ ನಿರ್ಮಾಣ ಮಾಡಿದ್ದು ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ. ಹಾಗಾಗಿ ಈ ಒಂದು ಚಲನಚಿತ್ರವನ್ನು ನಿರ್ಮಿಸಿದಂತಹ ಮೊದಲ ಫೀಚರ್ ಫಿಲ್ಮ್ ಇವರ ಹೆಸರಿನಲ್ಲೇ ಪ್ರತಿ ವರ್ಷ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ. ಈ ದಾದಾ ಸಾಹೇಬ್ ಫಾಲ್ಕೆ ಇದಾರಲ್ಲ, ಇವರನ್ನ ಭಾರತೀಯ ಸಿನಿಮಾದ ಜನಕ ಅಂತೇಳಿ ಕರೀತಾರೆ. ಭಾರತೀಯ ಸಿನಿಮಾದ ಜನಕ, ದ ಫಾದರ್ ಆಫ್ ಇಂಡಿಯನ್ ಫಿಲ್ಮ್ಸ್ ಅಂತೇಳಿ ಕರೀತಾರೆ. ಭಾರತದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾವುದು? ತುಂಬಾ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ರತ್ನ. ಸೊ ಭಾರತ ರತ್ನ ಇದನ್ನು ಹಾಗಾದ್ರೆ ಯಾವಾಗ ಸ್ಥಾಪಿಸಲಾಯಿತು? ಸೊ ಭಾರತ ರತ್ನ ಪ್ರಶಸ್ತಿ ಶುರು ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 1954ರಲ್ಲಿ. ಭಾರತದಲ್ಲಿ ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ ಯಾವುದು? ಸರಿಯಾದ ಉತ್ತರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ. ಈ ಹಿಂದೆ ಇದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ಹೇಳ್ತಾ ಇದ್ರು. ನರೇಂದ್ರ ಮೋದಿ ಅವರ ಸರ್ಕಾರವಿದ್ದಾಗ ಇದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ಹೆಸರನ್ನು ಬದಲಾಯಿಸಲಾಯಿತು. ಇದು ಭಾರತದಲ್ಲಿ ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ. ಭಾರತದ ಮೊದಲ ವೈಸ್ರಾಯ್ ಯಾರು? ಸೊ ಭಾರತದ ಮೊದಲ ವೈಸ್ರಾಯ್ ಯಾರು ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಫಸ್ಟ್ ಫಿಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಪ್ರತಿಭಾ ಪಾಟೀಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊದಲ ಭಾರತೀಯ ರಾಷ್ಟ್ರಪತಿ ಯಾರು? ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಹುಟ್ಟಿ ಭಾರತಕ್ಕೆ ರಾಷ್ಟ್ರಪತಿಯಾದ ಮೊದಲ ವ್ಯಕ್ತಿ ಯಾರು ಅಂತೇಳಿ. ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗೆಯೇ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಆದಿವಾಸಿ ಮಹಿಳೆಯಾಗಿ ರಾಷ್ಟ್ರಪತಿಯಾದ ಮೊದಲ ಭಾರತೀಯ ಮಹಿಳೆಯವರು. ಮೊದಲ ಮಹಿಳೆ ಅಂತೇಳಿ ಕೂಡ ಕರೆಯಲಾಗುತ್ತೆ. ಚೆಸ್ ಕ್ರೀಡೆಯಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸೊ ಚೆಸ್ ಕ್ರೀಡೆಯಲ್ಲಿ ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸರಿಯಾದ ಉತ್ತರ ಎಸ್ ವಿಜಯಲಕ್ಷ್ಮಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್ ವಿಜಯಲಕ್ಷ್ಮಿ 2001ರಲ್ಲಿ ಇವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದರು. ಹಾಗಾದ್ರೆ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಪುರುಷ ಯಾರು? ತುಂಬಾ ಈಸಿಯಾಗಿರೋ ಪ್ರಶ್ನೆ ಇದು, ಎಲ್ಲರಿಗೂ ಗೊತ್ತಿರುತ್ತೆ. ವಿಶ್ವನಾಥನ್ ಆನಂದ್. ವಿಶ್ವನಾಥನ್ ಆನಂದ್. ಹಾಗಾದ್ರೆ ವಿಶ್ವನಾಥನ್ ಆನಂದ್ ಅವರು ಯಾವಾಗ ಫಸ್ಟ್ ಟೈಮ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆದ್ರು ಕೇಳಿದ್ರೆ 1988ರಲ್ಲಿ. ಭಾರತದಲ್ಲಿ ಶೀತ ಮರುಭೂಮಿ ಇರುವಂತಹ ಸ್ಥಳ ಯಾವುದು? ಎಲ್ಲಿ ಭಾರತದಲ್ಲಿ ಶೀತ ಮರುಭೂಮಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್. ಭಾರತದಲ್ಲಿ ಬಿಳಿ ಮರುಭೂಮಿ ವೈಟ್ ಡೆಸರ್ಟ್ ಇದು ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಕಚ್ನಲ್ಲಿದೆ. ಈ ಕಚ್ ಇರೋದು ಗುಜರಾತ್ ಅಲ್ಲಿ. ಆಗಸ್ಟ್ 15ರಂದು ಭಾರತದ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿಗಳು. ಭಾರತಕ್ಕೆ ಸ್ವತಂತ್ರ ಬಂದ ನೆನಪಿಗೆ
ಪ್ರತಿ ವರ್ಷ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಭಾರತದ ಪ್ರೈಮ್ ಮಿನಿಸ್ಟರ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅಧಿಕ ಮಳೆ ಯಾವ ರಾಜ್ಯದಲ್ಲಿ ಬರುತ್ತೆ? ಸರಿಯಾದ ಉತ್ತರ ಮೇಘಾಲಯದಲ್ಲಿ ಬರುತ್ತೆ. ಅದನ್ನ ಪ್ಲೇಸ್ ಅನ್ನ ನೋಡ್ತಾ ಹೋದ್ರೆ, ರಾಜ್ಯವನ್ನು ನೋಡ್ತಾ ಹೋದ್ರೆ ಮೇಘಾಲಯದಲ್ಲಿ ಹೈಯೆಸ್ಟ್ ಬರುವಂತದ್ದು. ಪ್ಲೇಸ್ ನೋಡ್ತಾ ಹೋದ್ರೆ ಮೇಘಾಲಯದ ಬಳಿಯ ಮಾಸಿನ್ ರಾಮ್ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಒಂದು ಪ್ರದೇಶ ಇದೆ, ಮಾಸಿನ್ ರಾಮ್. ಭಾರತವು ಯಾವ ಗೋಳಾರ್ಧದಲ್ಲಿದೆ? ನೋಡಿ, ತುಂಬಾ ಸರಿ ನಮ್ಗೆ ಏನನ್ಸುತ್ತೆ ಅಂದ್ರೆ ದಕ್ಷಿಣ ಗೋಳಾರ್ಧ ಅನ್ಸುತ್ತೆ, ಕೆಲವು ಸರಿ ಪೂರ್ವ ಗೋಳಾರ್ಧ ಅನ್ಸುತ್ತೆ. ಆಕ್ಚುಲಿ ಇದು ಭಾರತ ಇರುವಂತದ್ದು ಉತ್ತರಿ ಮತ್ತು ಪೂರ್ವ ಗೋಳಾರ್ಧದಲ್ಲಿ, ಉತ್ತರಾರ್ಧಗೋಳದ ಪೂರ್ವ ಗೋಳಾರ್ಧದಲ್ಲಿ ಇರುವಂತದ್ದು ಭಾರತ. ಭಾರತದ ಅಕ್ಷಾಂಶ ರೇಖಾಂಶ ನೋಡ್ತಾ ಹೋದ್ರೆ ಭಾರತದ ಅಕ್ಷಾಂಶ ಉತ್ತರ ಅಕ್ಷಾಂಶ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಹಿಡಿದು 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಇದೆ. ಭಾರತದ ಉತ್ತರ ಅಕ್ಷಾಂಶ ನೋಡ್ತಾ ಹೋದ್ರೆ, ರೇಖಾಂಶವನ್ನು ನೋಡ್ತಾ ಹೋದ್ರೆ ಪೂರ್ವ ರೇಖಾಂಶ 68 ಡಿಗ್ರಿ 7 ಮಿನಿಟ್ ಇಂದ ಹಿಡಿದು 97 ಡಿಗ್ರಿ 25 ಮಿನಿಟ್ ವರೆಗಿನ ಪೂರ್ವ ರೇಖಾಂಶದ ನಡುವೆ ಭಾರತ ಕಂಡುಬರುತ್ತೆ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು? ತುಂಬಾ ಸರಿ ಇದು ಕನ್ಫ್ಯೂಸ್ ಆಗುವ ಪ್ರಶ್ನೆ. ತೆಲಂಗಾಣ ಸೇರ್ಕೊಳ್ತಲ್ಲ 29 ಆಯ್ತು ಹಾಗಾದ್ರೆ ಕೇಳಿದ್ರೆ ಇಲ್ಲ. ಭಾರತದ ಪ್ರಸ್ತುತ ಒಟ್ಟು ರಾಜ್ಯಗಳ ಸಂಖ್ಯೆ 28. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿದ ನಂತರ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆ 28 ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 8. ಈ ಹಿಂದೆ 7 ಇತ್ತು, ಪ್ರೆಸೆಂಟ್ಲಿ ಇದು 8 ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತವು ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ? ಸರಿಯಾದ ಉತ್ತರ ಭಾರತವು ಉತ್ತರದಿಂದ ದಕ್ಷಿಣದವರೆಗೆ ಇರುವಂತಹ ಉದ್ದ 3214 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ? ಹಾಗಾದ್ರೆ ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ಉದ್ದ ನೋಡಿದ್ರೆ 2933 ಕಿಲೋಮೀಟರ್. ಈ ಎರಡು ಅಂಶಗಳು ಗೊತ್ತಿರಲಿ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಎಲ್ಲಿ ಉಪಸ್ಥಿತವಿದೆ? ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಾಚೀನ ಹೆಸರು? ಜಂಬೂದ್ವೀಪ, ಆರ್ಯಾವರ್ತ, ಹಿಮವರ್ಷ, ಮೇಲಿನ ಎಲ್ಲವು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಮಧ್ಯ ರೇಖೆಯಿಂದ ಭಾರತದ ದಕ್ಷಿಣ ತುದಿಗಿರುವ ದೂರ ಏನು? ನೋಡಿ, ಭಾರತ ಉತ್ತರಾರ್ಧಗೋಳದಲ್ಲಿದೆ. ನಮ್ಗೆ ಗೊತ್ತಿರೋ ಹಾಗೆ ಭೂಮಧ್ಯ ರೇಖೆ ಇಲ್ಲಿ ಬರುತ್ತೆ ಅಂದ್ರೆ ಭಾರತ ಈ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಭಾರತಕ್ಕೂ ಭೂಮಧ್ಯ ರೇಖೆಗೂ ದೂರ ಇರುವಂತಹ ದೂರ ಡಿಸ್ಟೆನ್ಸ್ ಎಷ್ಟು ಕೇಳಿದ್ದಾರೆ? ಸರಿ ಉತ್ತರ 876 ಕಿಲೋಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ದಕ್ಷಿಣ ತುದಿಗೂ ಮತ್ತು ಭೂಮಧ್ಯ ರೇಖೆಗೂ ಇರುವಂತಹ ದೂರ ಇದು 876 ಕಿಲೋಮೀಟರ್. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಸರಿಯಾದ ಉತ್ತರ ಸಾಂಬಾರ್ ಸರೋವರ. ಸೊ ಸಾಂಬಾರ್ ಸರೋವರ ಇದೆಯಲ್ಲ, ಇದು ರಾಜಸ್ಥಾನದಲ್ಲಿರುವಂಥದ್ದು. ರಾಜಸ್ಥಾನದ ಸಾಂಬಾರ್ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಭಾರತವನ್ನ 2 ಭಾಗ ಮಾಡುವ ಪ್ರಮುಖ ಅಕ್ಷಾಂಶ ಯಾವುದು? 2 ಭಾಗ ಅಂದ್ರೆ ಲಿಟ್ರಲಿ ಅಲ್ಲ, 2 ಭಾಗ ಅಂದ್ರೆ ಈ ಮ್ಯಾಪ್ ಅಲ್ಲಿ 2 ಭಾಗ ಮಾಡುವಂಥದ್ದು ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಈ ರೀತಿ 2 ಭಾಗದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಡಿವೈಡ್ ಮಾಡುವಂತ ಅಕ್ಷಾಂಶ ಯಾವುದು ಅಂತೇಳಿ. ಸರಿಯಾದ ಉತ್ತರ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 23.5 ಡಿಗ್ರಿ ಕರ್ಕರೇಖೆ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇನ್ನು ಭಾರತದ ಟೈಮ್ ಲೈನ್ ಅಂತೇಳಿ ಕರೆಸಿಕೊಳ್ಳುವಂತ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆಯಲ್ಲ, ಇದು ಭಾರತದ ಟೈಮ್ ಲೈನ್ ಅಥವಾ ಸಮಯದ ರೇಖಾಂಶ ಅಂತಲೂ ಕೂಡ ಕರಿತೀವಿ ಇದನ್ನ. ಭಾರತದ ಯಾವ ರಾಜ್ಯವು 3 ಕಡೆಗಳಿಂದ ಬಾಂಗ್ಲಾದೇಶದಿಂದ ಸುತ್ತುವರೆದಿದೆ? ಅಂದ್ರೆ ಭಾರತದ ಯಾವುದೋ ಒಂದು ರಾಜ್ಯಕ್ಕೆ 3 ದಿಕ್ಕಿನಿಂದಲೂ ಕೂಡ ಬಾಂಗ್ಲಾದೇಶ ಆವರಿಸಿಕೊಂಡಿದೆ, ಸುತ್ತುವರೆದಿದೆ ಅಂತೇಳಿ. ಸೊ ಯಾವ ರಾಜ್ಯ ಅಂತ ಕೇಳಿದ್ರೆ ಸರಿಯಾದ ಉತ್ತರ ತ್ರಿಪುರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಮ ಸೇತು ಇದೆಯಲ್ಲ, ರಾಮ ಸೇತುವು ಭಾರತ ಮತ್ತು ಯಾವ ದೇಶದ ನಡುವೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ನಡುವೆ ಇದೆ.
ಭಾರತ ಮತ್ತು ಶ್ರೀಲಂಕಾ ನಡುವೆ ರಾಮ ಸೇತು ಇದೆ. ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಏನು ಕೇಳಿದ್ರೆ ಆಡಮ್ಸ್ ಬ್ರಿಡ್ಜ್ ಯಾವ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ರಾಮ ಸೇತುವೆಗೆ ಇರುವಂತ ಇನ್ನೊಂದು ಹೆಸರು ಆಡಮ್ಸ್ ಬ್ರಿಡ್ಜ್ ಅಂತೇಳಿ ನೆನಪಿರ್ಲಿ. ಭಾರತದ ಯಾವ ರಾಜ್ಯವು ಚೀನಾ, ನೇಪಾಳ ಮತ್ತು ಭೂತಾನ್ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಸರಿಯಾದ ಉತ್ತರ ಸಿಕ್ಕಿಂ. ಸಿಕ್ಕಿಂ ರಾಜ್ಯ ಚೀನಾದೊಂದಿಗೂ, ನೇಪಾಳದೊಂದಿಗೂ ಮತ್ತು ಭೂತಾನ್ನೊಂದಿಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಭಾರತದಲ್ಲಿ ಮೊದಲು ರೈಲು ಸಂಚಾರ ಆರಂಭವಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1853. 1853 ಏಪ್ರಿಲ್ 16ರಂದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೈಲು ಸಂಚಾರ ಪ್ರಾರಂಭವಾಯಿತು. ಭಾರತದಲ್ಲಿ ಅಧಿಕ ಲಿಂಗಾನುಪಾತ ಇರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. 2011ರ ಜನಗಣತಿಯ ಪ್ರಕಾರ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಇದೆ. ಅಂದ್ರೆ ಪುರುಷರ ಸಂಖ್ಯೆಗಿಂತಲೂ ಕೂಡ ಮಹಿಳೆಯರ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ. ಭಾರತದ ಯಾವ ರಾಜ್ಯವನ್ನು ಪಂಚನದಿಗಳ ಭೂಮಿ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್. ಪಂಜಾಬ್ ಅನ್ನ ಪಂಚನದಿಗಳ ಭೂಮಿ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು, ಏನಂದ್ರೆ ಕರ್ನಾಟಕದ ಪಂಚನದಿಗಳ ಭೂಮಿ ಅಥವಾ ಪಂಚನದಿಗಳ ಜಿಲ್ಲೆ ಅಂತೇಳಿ ಯಾವುದನ್ನು ಕರಿತೀವಿ? ಸರಿಯಾದ ಉತ್ತರ ವಿಜಯಪುರ. ವಿಜಯಪುರದಲ್ಲಿ 5 ನದಿಗಳು ಹರಿಯೋದ್ರಿಂದ ಕರ್ನಾಟಕದ ಪಂಚನದಿಗಳ ಭೂಮಿ ವಿಜಯಪುರ. ಭಾರತದ ಪಂಚನದಿಗಳ ಭೂಮಿ ಪಂಜಾಬ್. ಭಾರತದ ಅಧಿಕ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲು ಗೋರಖ್ಪುರಲ್ಲಿತ್ತು, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಲಾಯಿತು. ಸೊ ಹಾಗಾಗಿ ಭಾರತದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಕೇಳಿದ್ರೆ ಹುಬ್ಳಿ ರೈಲ್ವೆ ಪ್ಲಾಟ್ಫಾರ್ಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದ ಉತ್ತರ NH44. ತುಂಬಾ ಸರಿ ಕೇಳಿರುವ ಪ್ರಶ್ನೆ ಇದು, ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತೇಳಿ. ಆಕ್ಚುಲಿ NH44ಗೆ ಈ ಮೊದಲು ಅದಕ್ಕೆ NH7 ಅಂತ ಕರೀತಾ ಇದ್ರು ಮೊದಲು, ಬಟ್ ಪ್ರೆಸೆಂಟ್ಲಿ ಅದು NH44 ಅಂತಾನೆ ಕರೀತಾ ಇದ್ದಾರೆ. ಸೊ ಇದು ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು? ಸರಿಯಾದ ಉತ್ತರ ಕಾಂಚನಜುಂಗ. ಇದನ್ನು ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. ಗಾಡ್ವಿನ್ ಆಸ್ಟಿನ್. ಮೌಂಟ್ ಎವರೆಸ್ಟ್ ಅಲ್ವಾ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಉಪಸ್ಥಿತಿ ಇರೋದು ನೇಪಾಳದಲ್ಲಿ. ಹಾಗಾಗಿ ಭಾರತದ ಅತ್ಯಂತ ಎತ್ತರದ ಶಿಖರ ಅಂತ ಕೇಳಿದಾಗ ಗಾಡ್ವಿನ್ ಆಸ್ಟಿನ್ ಹೇಳ್ತೀವಿ ಅಥವಾ ಕಾಂಚನಜುಂಗ ಅಂತೇಳಿ ಹೇಳ್ತೀವಿ. ಭಾರತದ ಯಾವ ನಗರವನ್ನ ಸರೋವರಗಳ ನಗರ ಅಂತೇಳಿ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಉದಯಪುರ. ಉದಯಪುರವನ್ನ ಸರೋವರಗಳ ನಗರ ಅಂತೇಳಿ ಕರೆಯಲಾಗುತ್ತೆ. ಭಾರತದ ಸಂವಿಧಾನವು ಎಷ್ಟು ಭಾಷೆಗಳಿಗೆ ಸಂವಿಧಾನಿಕ ಮಾನ್ಯತೆಯನ್ನ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 22 ಭಾಷೆಗಳಿಗೆ ಭಾರತ ಸಂವಿಧಾನ ಸಂವಿಧಾನಿಕ ಮಾನ್ಯತೆಯನ್ನು ನೀಡಿದೆ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ನೋಡಿದಾಗ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಕೇಳಿದ್ರೆ ಉತ್ತರ ಪ್ರದೇಶ. ಜನಸಂಖ್ಯೆ ಹೆಚ್ಚಿದ್ದಾರೆ ಇಲ್ಲಿ. ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ವಿಸ್ತೀರ್ಣ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ. ಹಾಗಾದ್ರೆ ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಜನಸಂಖ್ಯೆ ದೃಷ್ಟಿಯಿಂದ ನೋಡಿದಾಗ ಸಿಕ್ಕಿಂ. ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಸರ್ವಪಲ್ಲಿ ರಾಧಾಕೃಷ್ಣ. ಭಾರತದ ಪ್ರಥಮ ಉಪರಾಷ್ಟ್ರಪತಿ. ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಕೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ.
ಭಾರತದ ಪ್ರಥಮ ಉಪ ಪ್ರಧಾನಿ ಯಾರು? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಕ್ಚುಲಿ ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಿ ಹುದ್ದೆಯ ಪ್ರಸ್ತಾಪ ಇಲ್ಲ. ಬಟ್ ಭಾರತ ಸ್ವತಂತ್ರ ಆದಾಗ ನೆಹರು ಅವರು ಪ್ರಧಾನಿಯಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಉಪ ಪ್ರಧಾನಮಂತ್ರಿಯಾಗಿ ಮಾಡಲಾಯಿತು. ಯಾವುದೇ ಹುದ್ದೆ ಇಲ್ಲ ಅಲ್ಲಿ ಆಕ್ಚುಲಿ. ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಏಕೈಕ ಉಪ ಪ್ರಧಾನಿ. ಭಾರತದ ರಾಷ್ಟ್ರೀಯ ಮರ ಯಾವುದು? ಸರಿಯಾದ ಉತ್ತರ ಆಲದ ಮರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಮರ ಆಲದ ಮರ. ಹಾಗೇನೆ ಭಾರತದ ಬೇರೆ ಬೇರೆ ಸಂಕೇತಗಳ ಬಗ್ಗೆ ನೋಡ್ತಾ ಹೋದ್ರೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಕೇಳಿದ್ರೆ ಮಾವು. ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಹೂ ಯಾವುದು ಕೇಳಿದ್ರೆ ಕಮಲ. ಸೊ ರಾಷ್ಟ್ರೀಯ ಮರ ಆಲದ ಮರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜನಸಂಖ್ಯೆ ದೃಷ್ಟಿಯಿಂದ ಭಾರತದ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಯಾರನ್ನು ಭಾರತದ ಮೊದಲ ನಾಗರಿಕ ಅಂತೇಳಿ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳನ್ನ ಭಾರತದ ಮೊದಲ ನಾಗರಿಕ ಅಂತೇಳಿ ಕರೆಯಲಾಗುತ್ತೆ. ರಾಮೇಶ್ವರಂ ದ್ವೀಪ ಎಲ್ಲಿದೆ? ರಾಮೇಶ್ವರಂ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಮನ್ನಾರ್ ಕಾರಿಯಲ್ಲಿರುವಂಥದ್ದು. ಮನ್ನಾರ್ ಕಾರಿಯೇ. ಇದಕ್ಕೆ ಇನ್ನೊಂದು ಹೆಸರಿದೆ, ಪಂಬನ್ ದ್ವೀಪ ಅಂತೇಳಿ. ಸೊ ಪಂಬನ್ ದ್ವೀಪ ಅಥವಾ ರಾಮೇಶ್ವರಂ ದ್ವೀಪ ಇದೆಯಲ್ಲ, ಇದು ಮನ್ನಾರ್ ಕಾರಿಯಲ್ಲಿ ಇರುವಂಥದ್ದು. ಭಾರತದ ಯಾವ ರಾಜ್ಯವು ಅಧಿಕ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಯಾವ ಪ್ರದೇಶವು ಕಾಲಾಪಾನಿ ಹೆಸರಿನಿಂದ ಹೆಸರುವಾಸಿಯಾಗಿತ್ತು? ಸರಿಯಾದ ಉತ್ತರ ಅಂಡಮಾನ್ ನಿಕೋಬಾರ್. ಏನಿದೆ ಆಕ್ಚುಲಿ ಕಾಲಾಪಾನಿ ಅಂತ ಕೇಳಿದ್ರೆ ಇದೊಂದು ಜೈಲು. ಇಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಶಿಕ್ಷೆಯನ್ನು ಕೊಡಲಾಗ್ತಾ ಇತ್ತು. ಸಾಲಿಟರಿ ಕನ್ಫೈನ್ಮೆಂಟ್. ಏನಿದು ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಕರಿನೀರಿನ ಶಿಕ್ಷೆ ಅಂತೇಳಿ. ಕಾಲಾಪಾನಿ ಅಂದ್ರೆ ಕರಿನೀರಿನ ಶಿಕ್ಷೆ. ನೋಡಿ, ವಿ ಡಿ ಸಾವರ್ಕರ್ ಅವರ ಹೆಸರನ್ನ, ವೀರ ಸಾವರ್ಕರ್ ಹೆಸರ ಜೊತೆಗೆ ತುಂಬ ತಳಕು ಹಾಕೊಳ್ಳುತ್ತೆ. ಅವರಿಗೆ ಕಾಲಾಪಾನಿ ಶಿಕ್ಷೆಯನ್ನು ವಿಧಿಸಲಾಯಿತು, ಕರಿನೀರಿನ ಶಿಕ್ಷೆಯನ್ನು ವಿಧಿಸಲಾಯಿತು. ಸೊ ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ಈ ಜೈಲಿನಲ್ಲಿ ಒಬ್ಬಂಟಿಯಾಗಿ ಕೈದಿಯನ್ನ ಒಂದು ಪ್ರತ್ಯೇಕವಾದ ಕಪ್ಪು ಕೋಣೆಯೊಳಗಡೆ ಇರಿಸಲಾಗ್ತಾ ಇತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಟ್ಕ್ಲಿಫ್ ಲೈನ್ ಎಳೆಯಲಾದ ದಿನಾಂಕ ಯಾವುದು? ಸರಿಯಾದ ಉತ್ತರ 17 ಆಗಸ್ಟ್ 1947. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಇದು ರ್ಯಾಟ್ಕ್ಲಿಫ್ ಲೈನ್. ಭಾರತ ಮತ್ತು ಚೀನಾ ನಡುವೆ ಮ್ಯಾಕ್ಮೋಹನ್ ಲೈನ್ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಡ್ಯುರಾಂಡ್ ಲೈನ್ ಇದೆ. ಈ ಅಂಶಗಳು ಕೂಡ ಗೊತ್ತಿರಲಿ. ಭಾರತದ ಯಾವ ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಅಧಿಕ ಮಳೆ ಆಗುತ್ತೆ? ನಾವು ಚಳಿಗಾಲದ ಮಳೆಗೆ ಸಾಮಾನ್ಯವಾಗಿ ಹಿಂಗಾರು ಅಂತ ಕರಿತೀವಿ. ಜೂನ್ನಿಂದ ಸೆಪ್ಟೆಂಬರ್ ವರೆಗಿನ, ಮೇಯಿಂದ ಸೆಪ್ಟೆಂಬರ್ ವರೆಗಿನ ಮಳೆಗೆ ಮುಂಗಾರು ಅಂತ ಕರೆದ್ರೆ, ಚಳಿಗಾಲದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇದು ಡಿಸೆಂಬರ್ ತಿಂಗಳಲ್ಲಿ ಶುರುವಾಗುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಈ ತಿಂಗಳುಗಳಲ್ಲಿ ಆಗುವಂತ ಮಳೆ. ಸೊ ಯಾವ ರಾಜ್ಯದಲ್ಲಿ ಅಧಿಕವಾಗಿ ಚಳಿಗಾಲದ ಮಳೆ ಅಥವಾ ಹಿಂಗಾರು ಆಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾ ಮತ್ತು ತಮಿಳುನಾಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರಿಯಾಣದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಇದೆ. ಹಾಗಾದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಇರುವ ರಾಜ್ಯ ಯಾವುದು ಕೇಳಿದ್ರೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಇರುವ ರಾಜ್ಯ ಯಾವುದು ಕೇಳಿದ್ರೆ ಮಧ್ಯಪ್ರದೇಶ. ಭಾರತದಲ್ಲಿ ವಾಯುಯಾನ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1912. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳು ಎಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಪೋಸ್ಟ್ ಆಫೀಸಸ್, ಹೈಯೆಸ್ಟ್ ಪೋಸ್ಟ್ ಆಫೀಸಸ್ ಇನ್ ದ ವರ್ಲ್ಡ್. ಭಾರತದಲ್ಲಿ ಅಧಿಕ ಸಾಕ್ಷರತೆ ಇರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇದು ಕೂಡ 2011ರ ಜನಗಣತಿಯ ಪ್ರಕಾರ ಕೇರಳದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತೆ ಇದೆ. ಭಾರತದಲ್ಲಿ ಅಧಿಕ ಸಾಕ್ಷರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಲಕ್ಷದ್ವೀಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತ್ಯಂತ ದೊಡ್ಡ ಹಸುವಿನ ಮೇಳ ಎಲ್ಲಿ ನಡೆಯುತ್ತೆ? ಸರಿಯಾದ ಉತ್ತರ ಇದು ಬಿಹಾರದಲ್ಲಿ ನಡೆಯುವಂಥದ್ದು. ಬಿಹಾರ ರಾಜ್ಯದ ಸೋನಾಪುರ್ ಎಂಬ ಪ್ರದೇಶದಲ್ಲಿ ಭಾರತದ ಅತ್ಯಂತ ದೊಡ್ಡ ಹಸುವಿನ ಮೇಳ ನಡೆಯುತ್ತೆ. ಭಾರತದ ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುತ್ತೆ? ಸರಿಯಾದ ಉತ್ತರ ಮಾಹಿ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೇಮ್ ಕ್ವಶನ್, ಇನ್ನೊಂದು ಕ್ವಶನ್ ತುಂಬಾ ಸರಿ ನಾವು ಕೇಳಿರ್ತೀವಿ. ಏನ್ ಕೇಳಿದ್ರೆ, ಯಾವ ನದಿ ಭೂಮಧ್ಯ ರೇಖೆಯನ್ನ 2 ಬಾರಿ ಹಾದು ಹೋಗುತ್ತೆ ಅಂತೇಳಿ. 2 ಬಾರಿ ಹಾದು ಹೋಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕಾಂಗೋ ನದಿ. ಈ ಅಂಶ ಕೂಡ ಗೊತ್ತಿರಲಿ. ಸೊ ಭಾರತದ ಮಧ್ಯ ಹಾದು ಹೋಗುವಂತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ 23.5 ಡಿಗ್ರಿ. ಸೊ ಇದನ್ನ 2 ಬಾರಿ ಹಾದು ಹೋಗೋದು ಮಾಹಿ ನದಿ. ಹಾಗೆ ಭೂಮಧ್ಯ ರೇಖೆಯನ್ನ 2 ಬಾರಿ ಹಾದು ಹೋಗೋದು ನದಿ ಯಾವುದು ಕೇಳಿದ್ರೆ ಕಾಂಗೋ ನದಿ. ಕೆಳಗಿನ ಯಾವ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಕರ್ನಾಟಕದ ಕಾವೇರಿ ನದಿ. ಇದು ತಲಕಾವೇರಿಯಲ್ಲಿ ಉಗಮಿಸುತ್ತೆ. ಕೊಡಗಿನ ತಲಕಾವೇರಿಯಲ್ಲಿ ಇದರ ಉಗಮ ಆಗುತ್ತೆ. ಭಾರತದ ಮೊದಲ ಜಲವಿದ್ಯುತ್ ಯೋಜನೆ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಶಿವನ ಸಮುದ್ರದಲ್ಲಿ ಪ್ರಾರಂಭಿಸಲಾಯಿತು. ಶಿವನ ಸಮುದ್ರಂ ಕರ್ನಾಟಕದಲ್ಲಿ ಇರುವಂತದ್ದು 1905 ಅಲ್ಲಿ. ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಚಕ್ರ. ವಿಶೇಷವಾಗಿ ಇದು ಸಾರಾನಾಥದ ಅಶೋಕ ಸ್ತಂಭದಲ್ಲಿರುವಂತಹ ಅಶೋಕ ಚಕ್ರವನ್ನು ನಾವು ಭಾರತದ ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು? ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು. ತುಂಬಾ ಸರಿ ಕೇಳಿದ್ದಾರೆ ಇದನ್ನ. ಸರಿಯಾದ ಉತ್ತರ 3:2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರಧ್ವಜವನ್ನು, ಪ್ರಸ್ತುತ ಏನು ರಾಷ್ಟ್ರಧ್ವಜ ಇದೆಯಲ್ಲ, ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಭಾರತದ ರಾಷ್ಟ್ರಧ್ವಜವನ್ನಾಗಿ ಸ್ವೀಕರಿಸಿದ್ದು ಎಷ್ಟರಲ್ಲಿ ಕೇಳಿದ್ರೆ 22 ಜುಲೈ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಪಾಯಿಂಟ್ ನೋಡ್ಕೊಳ್ಳಿ. 22 ಜುಲೈ 1947ರಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ನಾವು ಭಾರತಕ್ಕೆ ಸಮರ್ಪಿಸ್ಕೊಂಡ್ವಿ ಅಥವಾ ಆಯ್ಕೆ ಮಾಡ್ಕೊಂಡ್ವಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1498. ಇಲ್ಲಿ ಇನ್ನೆರಡು ಪಾಯಿಂಟ್ಗಳನ್ನು ಗಮನಿಸಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದಾಗ ಯಾವ ಪ್ರದೇಶಕ್ಕೆ ಬಂದು ತಲುಪಿದ ಮೊದಲಿಗೆ ಕೇಳಿದ್ರೆ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್. ಹಾಗಾದ್ರೆ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಭಾರತದ ಆ ಪ್ರದೇಶದ ದೊರೆ ಯಾರು ಕೇಳಿದ್ರೆ ಜಾಮೋರಿನ್. ಪ್ರಸ್ತುತ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 25 ಉಚ್ಚ ನ್ಯಾಯಾಲಯಗಳಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ, ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಪ್ರಪಂಚದ ಮೊದಲ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಭಾರತ, ಚೀನಾ, ಜಪಾನ್, ರಷ್ಯಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.